ದೆಹಲಿಗೆ ನಾನು ಮಾನ್ಯ ಜೆಡಿಎಸ್ ನ ಮುಖಂಡರಾದಂತಹ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಅವ್ರನ್ನ ಭೇಟಿ ಮಾಡಕ್ಕೆ ನನ್ನ ಭೇಟಿನೂ ಕೂಡ ಮಾಡಿದ್ದೀನಿ. ಕರ್ನಾಟಕದಲ್ಲಿ ವಿಧಾನಸಭೆ ಒಳಗಡೆ ನಾವು ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಕಳೆದ 3.25 ವರ್ಷದಿಂದನೂ ಕೂಡ ಜೆಡಿಎಸ್ ಅವರು ನಮಗೆ ಬೆಂಬಲವಾಗಿ ವಿಧಾನಸಭೆಯ ನಮ್ಮೆಲ್ಲ ಪ್ರತಿಭಟನೆಗಳಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಧಾನಸಭೆ ಹೊರಗಡೆ ಏನು ಈಗ ಬಹಳ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಾಗಿರುವಂತ ಬಿಡದಿ ಅಕ್ವಿಜೇಷನ್ ಏನಿದೆ ಅದರ ಬಗ್ಗೆ, ಯಾಕಂದ್ರೆ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕಾಂಗ್ರೆಸ್ ಸರ್ಕಾರ ಅಕ್ರಮವಾಗಿ ಲೇಔಟ್ ಅನ್ನ ಮಾಡುವಂತಕ್ಕೆ ರೈತರ ವಿರೋಧವನ್ನ ಕಟ್ಕೊಂಡು ಮಾಡ್ತಾ ಇರೋ ಯೋಜನೆಗೆ ದೊಡ್ಡ ಹೋರಾಟ ಮಾಡಬೇಕು. ಈಗಾಗಲೇ ನಾನು ಕೂಡ 3-4 ಬಾರಿ ಹೋಗಿ ರೈತರಿಗೆ ಬೆಂಬಲ ಕೊಟ್ಟು ಬಂದಿದ್ದೀನಿ. ಈಗ ಜೆಡಿಎಸ್ ಅವರು ಪಾದಯಾತ್ರೆಯನ್ನ ಅನೌನ್ಸ್ ಮಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಪಾದಯಾತ್ರೆಯನ್ನ ಅನೌನ್ಸ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾನು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಒಟ್ಟಾಗಿ ಹೋರಾಟ ಮಾಡುವಂತ ವಿಚಾರವಾಗಿ ಕುಮಾರಣ್ಣ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಕೂಡ ಸಕಾರಾತ್ಮಕವಾಗಿ ಮಾತಾಡಿದ್ದಾರೆ. ಇನ್ನು ಮುಂದೆ ನಡೆಯುವಂತ ಎಲ್ಲ ಹೋರಾಟಗಳಲ್ಲೂ ಒಟ್ಟೊಟ್ಟಿಗೆ ನಾವು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಶನಿವಾರ ನಡೆಯುವಂತ ಒಂದು ಸಭೆಗೆ ನಾನೇ ಕರೆದಿದ್ದೀನಿ. ಶನಿವಾರ ಒಂದು ಸಮನ್ವಯ ಸಮಿತಿಯನ್ನ ನಾನು ಬೆಂಗಳೂರಲ್ಲಿ ಕರಿತಾ ಇದ್ದೀನಿ. ಶುಕ್ರವಾರನೂ ಕೂಡ ನಮ್ಮ ಪಾರ್ಟಿಯ ಪ್ರಮುಖ ಸುಮಾರು 13 ಜನ ಲೀಡರ್ಸ್ ಅನ್ನ ವಿಧಾನಸಭೆ ಅಧಿವೇಶನದ ಸಂಬಂಧಪಟ್ಟಂತೆ ಸಂಜೆ 4 ಗಂಟೆಗೆ ನನ್ನ ಚೇಂಬರ್ ಅಲ್ಲಿ, ವಿರೋಧ ಪಕ್ಷದ ನಾಯಕರ ಚೇಂಬರ್ ಅಲ್ಲಿ ಕರೆದಿದ್ದೀನಿ. ಅದಾದ್ಮೇಲೆ ಶನಿವಾರ 2 ಪಾರ್ಟಿ, ಜೆಡಿಎಸ್ ಮತ್ತು ಬಿಜೆಪಿಯ 2 ಪಾರ್ಟಿಯ ಒಂದು ಸಮನ್ವಯ ಸಮಿತಿಯನ್ನು ಕೂಡ ನಾನು ಕರೆದಿದ್ದೀನಿ. ಸೊ ಆ ಸಂದರ್ಭದಲ್ಲಿ ಬಿಡದಿ ಹೋರಾಟದ ಬಗ್ಗೆ ಒಂದು ಒಳ್ಳೆಯ ನಿಲುವನ್ನ ನಾವು ತೆಗೆದುಕೊಂತೀರಿ. ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ರಿಯಲ್ ಎಸ್ಟೇಟ್ ಸರ್ಕಾರವಾಗಿ ಡಿ ಕೆ ಶಿವಕುಮಾರ್ ಬಂದ ಮೇಲಂತೂ ಇಡೀ ಕರ್ನಾಟಕದಲ್ಲಿ ಯಾವುದೇ ಟೆಂಡರ್ ಇರಲಿ, ಯಾವುದೇ ಕಾಮಗಾರಿ ಇರಲಿ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಕಮಿಷನ್ ಇಲ್ಲದೆ ಯಾವುದು ಕೆಲಸ ಕರ್ನಾಟಕದಲ್ಲಿ ನಡೆಯಲ್ಲ. ಸ್ಕ್ವೇರ್ ಫೀಟ್ಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಫಿಕ್ಸ್ ಮಾಡಿರುವಂತದ್ದು ಈಗಾಗಲೇ ಜಗತ್ ಜಾಹೀರಾತು ಆಗಿದೆ. ಆ ದೃಷ್ಟಿಯಿಂದ ಈ ಸರ್ಕಾರವನ್ನ ಕಿತ್ತೊಗೆಯೋ ದೃಷ್ಟಿಯಿಂದ ಒಟ್ಟಿಗೆ ಹೋಗುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀರಿ. ಶನಿವಾರ ಅದನ್ನ ಒಟ್ಟಿಗೆ ಇಬ್ರು ಜಂಟಿಯಾಗಿ ಅನೌನ್ಸ್ ಮಾಡ್ತೀವಿ. ಸರ್, ಕರ್ನಾಟಕ ಬರ್ತಾನೆ ಇದೆ, ಪಶುವೈದ್ಯಕೀಯ ಹುದ್ದೆಗಳಿಗೆ ಯಾವ ರೀತಿ ಆಯ್ಕೆ ಆಗ್ತದೆ, ಇದನ್ನ ಬಿಜೆಪಿ ಮುಂದೆ ಹೇಗೆ ಕಳಿಸ್ತಾರೆ? ಈಗಾಗಲೇ ಅದರ ಬಗ್ಗೆ ನಾನು ಕೆಪಿಎಸ್ಸಿ ಅಕ್ರಮ ಕರ್ಮಕಾಂಡದ ಬಗ್ಗೆ ಕಳೆದ ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ದೀನಿ. ಅದಕ್ಕೆ ಸರ್ಕಾರ ಸಿದ್ದರಾಮಯ್ಯ ಇದ್ದಾಗ ಸ್ಪಂದನೆ ಮಾಡಿದ್ರು. ಇನ್ನು ಮುಂದೆ ನಾವು 18 ಜನ ಇದ್ದಾರೆ, ಕೆಲ್ಸಕ್ಕೆ ಬರದ ವ್ಯಕ್ತಿಗಳೆಲ್ಲ ಇದ್ದಾರೆ, ಅದನ್ನ ತೆಗಿತೀರಿ ಅನ್ನೋ ಮಾತನ್ನ ಹೇಳಿದ್ರು. ಒಬ್ಬೊಬ್ಬರನ್ನೇ ರಿಮೂವ್ ಮಾಡಕ್ ಹೇಳಿದ್ದಾರೆ ಅವ್ರು ರಿಟೈರ್ಡ್ ಆದ ತಕ್ಷಣ. ಬಟ್ ಅಲ್ಲಿ ಆಗಿರೋ ಕರ್ಮಕಾಂಡವನ್ನ ಇವತ್ತು ಒಂದೊಂದೇ ಬಯಲಿ ಬರ್ತಾ ಇದೆ. ಮೊನ್ನೆ ಪಶುವೈದ್ಯ ಡಾಕ್ಟರ್ಸ್ ಏನಿದ್ದಾರೆ ಅವ್ರದ್ದು ಸ್ಕ್ಯಾಂಡಲ್ ಕೂಡ ಈಚೆ ಬಂದಿದೆ. ಈಗ ಇಂಜಿನಿಯರ್ ಕಾರ್ಪೊರೇಷನ್ ಅಲ್ಲಿ ಇಂಜಿನಿಯರ್ಗಳ ನೇಮಕಾತಿ, ಅದರಲ್ಲೂ ಸ್ಕ್ಯಾಂಡಲ್ ಈಚೆ ಬರ್ತಾ ಇದೆ. ಎಲ್ಲ ಅಕ್ರಮಗಳು ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಈ ವಿಚಾರನೂ ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ. ಯಾಕಂದ್ರೆ ಎಲ್ಲ ಪೊಲಿಟಿಕಲ್ ನೇಮಕಾತಿಗಳು ಆಗ್ತಾ ಇದೆ. ಕೆಪಿಎಸ್ಸಿ ಅಂತಂದ್ರೆ ಯಾರು ಇಲ್ಲಿ ಅಧಿಕಾರ ನಡೆಸ್ತಾ ಇರೋ ಕಾಂಗ್ರೆಸ್ ಅವರು, ಅವರ ಕುಟುಂಬದವರಿಗೆ, ಅವ್ರು ಬೇಕಾದವರಿಗೆ ಜಾಬ್ಗಳನ್ನ ಕೊಡಿಸುವಂತ ಒಂದು ಸಂಸ್ಥೆಯಾಗಿ ಬಂದಿದೆ. ರಿಯಲ್ ಆಗಿ ಯಾರು ವಿದ್ಯಾರ್ಥಿಗಳು ಕಷ್ಟ ಬಿದ್ದು ಪರೀಕ್ಷೆಯನ್ನ ಪಾಸ್ ಮಾಡಿರ್ತಾರೋ ಅವ್ರಿಗೆ ಮಾರ್ಕ್ಸ್ ಸಿಗಲ್ಲ. ಹಣ ಕೊಟ್ಟವ್ರಿಗೆ 1 ಕೋಟಿ 2 ಕೋಟಿ ಹಣ ಕೊಟ್ಟವ್ರಿಗೆ ಈಗ ಪಾಸ್ ಮಾಡುವಂತದ್ದು ಬಯಲಾಗಿದೆ. ಈಗ ಆಡಿಯೋನು ಕೂಡ ರಿಲೀಸ್ ಆಗಿದೆ. 80 ಲಕ್ಷ ಡಿಮಾಂಡ್ ಕೊಟ್ಟಿರೋ ಆಡಿಯೋನು ಕೂಡ ರಿಲೀಸ್ ಆಗಿದೆ. ಮತ್ತೆ ಬೇರೆ ಆಡಿಯೋಗಳು ಬರ್ತಾ ಇದೆ. ಆ ದೃಷ್ಟಿಯಿಂದ ಕೆಪಿಎಸ್ಸಿ ಕರ್ಮಕಾಂಡ ಮತ್ತು ಈ ಸರ್ಕಾರದ ಇನ್ವಾಲ್ವ್ಮೆಂಟ್, ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ ಇನ್ವಾಲ್ವ್ಮೆಂಟ್ ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡ್ತೇವೆ. ಈಗ ಮಂತ್ರಿ ಪದವಿಗಳ ಒಂದು ಚರ್ಚೆ ದೊಡ್ಡದಾಗಿ ನಡೀತಾ ಇರುವಂತದ್ದು, ಅದು ಆಯ್ತು ಅಂದ್ರೆ ಅಸಮಾಧಾನ ನಿಂತಿಲ್ಲ. ಈಗ ಮಂತ್ರಿ ಆಗ್ಬೇಕು ಅಂದ್ರೆ ಹಣ ಕೊಡಬೇಕು ಅನ್ನೋದು ಜಗತ್ ಜಾಹೀರಾತ. ಯಾಕಂದ್ರೆ ಮುಖ್ಯಮಂತ್ರಿ ಆದ ತಕ್ಷಣ ಇಮಿಡಿಯೇಟ್ 1 ವಾರದಲ್ಲಿ ಮಂತ್ರಿಮಂಡಲ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. 2 ತಿಂಗಳಾದ್ರೂ ಮಾಡ್ಲಿಲ್ಲ.
ಈಗ ನಾನು ಕೂಡ ಮೊನ್ನೆ ಆ, ಮಾಧ್ಯಮದಲ್ಲಿ ನಾನು ಕೂಡ ಹೇಳಿದೆ, ಇದು ಪೇಮೆಂಟ್ ತಗೊಂಡ್ ಮಾಡಿರುವಂತ ಕ್ಯಾಬಿನೆಟ್, ಇದು ಭ್ರಷ್ಟಾಚಾರಿಗಳನ್ನೆಲ್ಲ ಮತ್ತೆ ತಗೊಂಡಿದ್ದಾರೆ. ನಾಗೇಂದ್ರನ್ ಮೇಲೆ ಇನ್ನೂ ಕೇಸ್ ಇದೆ, ಅದು ತಗೊಂಡಿದ್ದಾರೆ. ಇವೆಲ್ಲವನ್ನ ಹೇಳಿದ್ದೆ. ಆಗ ಕಾಂಗ್ರೆಸ್ ಅವರು ಸಾಕ್ಷಿ ಕೊಡಿ ಅಂತ ನಮ್ಮನ್ನ ಕೇಳ್ತಾ ಇದ್ರು. ಈಗ ತಿಮ್ಮಾಪುರೆ ಅವರು ಮತ್ತು ನಂಜಯ್ಯನಮಠ ಅವರು ಮಾತಾಡಿರುವಂತ ಆಡಿಯೋ ರಿಲೀಸ್ ಮಾಡಿದ್ದೀನಿ. ನಿನ್ನೆ ನಾನು ಅದನ್ನ ರಿಲೀಸ್ ಮಾಡಿದ್ದೀನಿ. ನಾನು ಎಲ್ಲ ಮಾಧ್ಯಮಕ್ಕೂ ನಾನೇ ಕೊಟ್ಟಿದ್ದೀನಿ, ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ನಂಜಯ್ಯನಮಠ ಮಾತಾಡಿರೋದು ನಿಜ ಅಂತಾನು ನಂಜಯ್ಯನಮಠ ಒಪ್ಕೊಂಡಿದ್ದಾರೆ. ಆ, ಈಗ ಅದು ಕಾಂಗ್ರೆಸ್ ಅವರು ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಎಂಎಲ್ಎಗಳು ಸುಮಾರು 20-30ಕ್ಕೂ ಹೆಚ್ಚು ಎಂಎಲ್ಎಗಳು ಈಗಾಗಲೇ ರಾಜೀನಾಮೆ ಕೊಡುವಂತದ್ದಕ್ಕೂ ಅದೊಂದು ನಾಟಕನೂ ಆಗಿದೆ. ಮತ್ತೆ ರಾಜೀನಾಮೆ ವಾಪಸ್ ತಗೊಳ್ಳೋ ನಾಟಕನೂ ಆಗಿದೆ. ಮತ್ತೆ ಮುಖ್ಯಮಂತ್ರಿ ಸುರ್ಜೇವಾಲಾ ಯಾವ ಪರಿಸ್ಥಿತಿ ಕಾಂಗ್ರೆಸ್ಗೆ ಯಾವ ಹೀನಾಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ, ಎಂಎಲ್ಎಗಳು ಹುಡ್ಕೊಂಡು ಮುಖ್ಯಮಂತ್ರಿನ ಸುರ್ಜೇವಾಲಾನ ಭೇಟಿ ಮಾಡಕ್ಕೆ ಡೆಲ್ಲಿಗೆ ಹೋಗ್ಬೇಕಾಯ್ತು. ಮುಖ್ಯಮಂತ್ರಿ ಮನೆಗೆ ಅದು ಬಿಟ್ಬಿಟ್ಟು ಇವರೇ ಎಲ್ಲರ ಮನೆ ಹೋಗಿ ಅವರ ಪಾದ ತೊಳಿತಾ ಇದ್ದಾರೆ, ಎಂಎಲ್ಎಗಳ ಪಾದಗಳನ್ನ ತೊಳಿತಾ ಇದ್ದಾರೆ. ಇದಕ್ಕಿಂತ ನಾಚಿಗೇಡಿನ ಕೆಲಸ ಏನೂ ಇಲ್ಲ. ಅಂದ್ರೆ ಎಲ್ಲ ಇವತ್ತು ಎಂಎಲ್ಎಗಳು ಕೂಡ ದುಡ್ಡು ತಗೊಂಡು ಮಂತ್ರಿ ಮಾಡಿದ್ದಾರೆ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಜಯಚಂದ್ರ ಅವರಂತೂ ಇವರು ಮಾಡಿರೋ ಮಂತ್ರಿಗಳ ಮಕ ಇಟ್ಕೊಂಡು ನಾವ್ ಹೆಂಗೆ ಏರಿಯಾದಲ್ಲಿ ಹೋದ್ವಿ ಮಕ ತೋರಿಸೋದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರಿಂದ ಈ ಮಂತ್ರಿಮಂಡಲ ಏನಾಗಿದೆ, ಇದು ಪೇಮೆಂಟ್ ಗಿರಾಕಿಗಳ ಮಂತ್ರಿಮಂಡಲ ಇದು. ಇದರಿಂದ ರಾಜ್ಯದ ಒಳಿತಾಗಲ್ಲ. ಈಗ ಅವರೆಲ್ಲ ಪೇಮೆಂಟ್ ಕೊಟ್ಮೇಲೆ ಇನ್ ಜನಗಳ ಹತ್ರ ಬಡ್ಡಿ ಸಮೇತ ವಸೂಲ್ ಮಾಡ್ತಾರೆ. ಜನಗಳು ಇನ್ಮೇಲೆ ಲಂಚದ ಪ್ರಮಾಣ ಈಗಾಗಲೇ 60% ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ 60% ಲಂಚದ ಸರ್ಕಾರ ಅಂತ ಈಗ ಜಗಜ್ಜಾಹೀರಾತ ಇದೆ. ಈ ಪೇಮೆಂಟ್ ಆದ್ಮೇಲೆ 80%ಗೆ ಲಂಚಕ್ಕೆ ಹೋಗ್ಬೋದು ಅನ್ನೋದು ಕಾಣ್ ಬರ್ತಾ ಇದೆ. ಅದರಿಂದ ಈ ಪ್ರತಿಯೊಬ್ರು ಕಾಂಗ್ರೆಸ್ನ ಯಾವುದೇ ಕಾರ್ಯಕರ್ತರು ಕೇಳಿ ಎಚ್.ಕೆ. ಪಾಟೀಲ್ ಯಾಕೆ ಮಾಡಿಲ್ಲ ಅಂತಾನೆ ಕೇಳ್ತಾರೆ ಎಲ್ಲರೂ. ಬಹಳಷ್ಟು ಎಂಎಲ್ಎಗಳ ಹೆಸರುಗಳು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ದುಡ್ಡಿನ ಕಾಂಚಾಣ ಇಲ್ಲದೆ ದೆಹಲಿಯ ಕಾಂಗ್ರೆಸ್ಸಿನ ಆಫೀಸನ್ನ ಕದಾ ತಟ್ಟಕ್ಕೂ ಆಗಲ್ಲ. ಕದಾ ತಟ್ಟಬೇಕಾದ್ರೂ ನೀವು ಅಲ್ಲಿ ಲಂಚ ಕೊಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಒಳಗೆ ಎಂಟ್ರಿನೇ ಇಲ್ಲ, ಮಾತುಕತೆ ಆಮೇಲೆ. ಆ ಪರಿಸ್ಥಿತಿ ಇರುವಂತದ್ದು. ಇವತ್ತು ಒಂದು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸಿನ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಅನ್ನೋದು ಜಗಜ್ಜಾಹೀರಾತ ಆಗ್ಬಿಟ್ಟಿದೆ. ಸರ್, ಈಗ ಹೊರಟ್ಟಿ ಅವರು ರಾಜೀನಾಮೆ ವಿಚಾರ ಚರ್ಚೆ ಆಗ್ತಾ ಇದೆ. ಹೊರಟ್ಟಿ ಅವರು ರಾಜೀನಾಮೆ ಕೊಡುವಂತ ವಿಚಾರ ಏನಿದೆ ಅದು ಆದಿ ಬೀದಿಗಳಲ್ಲಿ ಚರ್ಚೆ ಆಗುವಂತದ್ದಲ್ಲ. ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದು ಯಾವಾಗ ಕಾಂಗ್ರೆಸ್ ಲೆಟರ್ ಅಲ್ಲಿ ಬಂತು ಅವಾಗೇ ಅದರ ಪಾವಿತ್ರತೆ ಹೊರಟೋಗಿದೆ. ಈಗ ಪಾವಿತ್ರತೆನೇ ಇಲ್ಲ. ಈಗ ಹೊರಟ್ಟಿ ಅವ್ರ ಹತ್ರ ಮಾತಾಡಿದೆ ನಾನು. ಈ ತರದ ಒಂದು ಅವಮಾನವನ್ನ ಯಾವುದೇ ಸಭಾಪತಿಗಳಿಗೆ ಮಾಡಬಾರ್ದು. ಯಾಕಂದ್ರೆ ಸಭಾಪತಿ ಅಂತಂದ್ರೆ ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ. ಅವರು ಯಾವ ಪಾರ್ಟಿಯಿಂದ ಗೆದ್ದಿರ್ತಾರೆ ಅದು ರಿಸೈನ್ ಮಾಡಿರ್ತಾರೆ ಪಾರ್ಟಿ ಮೆಂಬರ್ಶಿಪ್ಗೆ. ಸೊ ಈಗ ಅವರು ಯಾರಾಗಿದ್ದಾರೆ, ಅವರು ಯಾವುದೇ ಪಾರ್ಟಿಗೆ ಸಂಬಂಧ ಪಡದೇ ಇರುವಂತ ವ್ಯಕ್ತಿ. ಅವರು ಅವ್ರನ್ನ ಇಳಿಸೋ ಅಂತದ್ದು ಒಂದು ಸರಿಯಾದಂತ ಕ್ರಮ ಅಲ್ಲ. ಕರ್ನಾಟಕದ ಇತಿಹಾಸ ನೋಡಿದ್ರೆ ಆ ತರದ್ದೇನು ಬೆಳವಣಿಗೆಗಳು ಕಂಡು ಬರಲ್ಲ. ಈಗ ಏಕಾಏಕಿ ಕಾಂಗ್ರೆಸ್ ಲೆಟರ್ ಅಲ್ಲೇ ಬಂದು ಸಂವಿಧಾನ ಪುಸ್ತಕನ ಯಾವಾಗೂ ಇಟ್ಕೊಂಡಿರೋ ಕಾಂಗ್ರೆಸ್ ಅವರು ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. ಅದರಿಂದ ಇದು ಹೊರಟಿಯವರು ಈಗ ಏನ್ ತೀರ್ಮಾನ ತಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವು ಸಲಹೆ ಕೊಟ್ಟಿದ್ದೀರಿ ಅವ್ರಿಗೆ, ಈ ತರ ಅಪಚಾರ ಮಾಡಿರುವಂತ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸಿ ಅನ್ನೋ ಮಾತನ್ನು ಹೇಳಿದ್ದೀವಿ. ಸರ್, ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಮುವಾದಿಗಳು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ, ಇದರಿಂದ ಅಪಾಯ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅವ್ರಿಗೆ ಹಿಂದೂ ಅಂದ್ರೆ ಅವ್ರಿಗೆ ಆಗದೇ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ಬೆಂಬಲ. ಅವರು ವಿಧಾನಸಭಾ ವಿಧಾನಸೌಧ ಕಾರಿಡಾರ್ ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ರಾಜ್ಯಸಭಾ ಕೊಟ್ಟು ಗೌರವ ಕೊಟ್ಟಿರುವಂತ ಪಾರ್ಟಿ. ಅವರಿಂದ ನಾವು ಹಿಂದುತ್ವದ ವಿಚಾರವನ್ನ ಕಲಿಯಕ್ಕೆ ಅವಶ್ಯಕತೆನೇ ಇಲ್ಲ. ಫಸ್ಟ್ ಅವರು ಹಿಂದೂ ವಿಚಾರ ಮಾತಾಡೋದೇ ತಪ್ಪು. ಅವ್ರಿಗೆ ಯಾವ ಪಾಕಿಸ್ತಾನ ಬೇಕೋ ಬಾಂಗ್ಲಾದೇಶ ಬೇಕೋ ಅವ್ರು ಮಾತಾಡ್ಲಿ ಅದ್ರ ಬಗ್ಗೆ. ಹಿಂದೂ ವಿಚಾರ ಮಾತಾಡಕ್ಕೆ ಅವ್ರಿಗೇನು ನೈತಿಕ ಅಧಿಕಾರ ಇಲ್ಲ, ಮುಂದೇನು ಇರಲ್ಲ. ರಾಜ್ಯದ ಜನ ಈಗಾಗಲೇ ತೀರ್ಮಾನ ಮಾಡಿ ಕೇಂದ್ರದಲ್ಲೂ ಈಗ 3 ಬಾರಿ
ಹಿಂದೂ ಸರ್ಕಾರನೇ ಬಂದಿರೋದು. ಅದೇ. ಹಿಂದುತ್ವ ಜಾಸ್ತಿ ಆದ್ರೆ ದೇಶದಲ್ಲಿ ಶೋಷಣೆ ಜಾಸ್ತಿ ಆಗುತ್ತೆ, ಅಂಬೇಡ್ಕರ್ ವಾದ ಇರಬೇಕು ಅನ್ನೋದು ಅವರು ಕೊಟ್ಟಿರುವಂತದ್ದು. ಈಗ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆಯಲ್ಲ, ಭಾರತದಲ್ಲಿ ಇರೋರೆಲ್ಲ ಹಿಂದೂಗಳೇ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅದರಿಂದ ಇವರು ಅದರಲ್ಲೇ ವ್ಯಾಖ್ಯಾನ ಮಾಡಕ್ಕೆ ಅರ್ಥನೇ ಇಲ್ಲ. ಅದರಿಂದ ಈಗಾಗಲೇ ಅಂಬೇಡ್ಕರ್ ವಿಚಾರವನ್ನ ಪಾಲನೆ ಮಾಡುವಂತದ್ದು ಫಸ್ಟ್ ಮಾಡ್ಲಿ. ಅವರು ಸಂವಿಧಾನವನ್ನ ಪಾಲನೆ ಮಾಡೋದು ಸರಿಯಾಗಿ ಮಾಡ್ಲಿ, ಆಮೇಲೆ ಹಿಂದುತ್ವದ ವಿಚಾರವನ್ನು ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.